ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಮತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಅಭಾವಾಧಾರತ್ವತೋ ವಾ ಭಾವಧರ್ಮೀ ಕಪಾಲವತ್ ಸಮಸ್ತಧರ್ಮಾಭಾವೇಪಿ ಹ್ಯಭಾವಾಧಾರತಾ ದೃಢಾ. ಪುನಃ ಭಗವಂತನಲ್ಲಿ ಭಾವರೂಪವಾದ ಧರ್ಮ ಇದೆ ಅನ್ನೋದಕ್ಕೆ ಇನ್ನೊಂದು ಅನುಮಾನವನ್ನು ಹೇಳ್ತಾ ಇದ್ದಾರೆ. ಹಿಂದಿದ್ದೇ ಪಕ್ಷ ವಿಮತಃ ಪರಮಃ ಮುಕ್ತಃ, ಅದು ಪಕ್ಷ. ಭಾವಧರ್ಮಾಣಾಂ ಧರ್ಮೀ ಅಂತ ಹೇತು ಯಾವುದು? ಅಭಾವಾಧಾರತ್ವತಃ ಅಂತ, ಅಭಾವಾಧಾರತ್ವಾತ್ ಅಂತ ಹೇತು. ಅಭಾವಾಧಾರತ್ವ ಎಂಬತಕ್ಕಂತಹ ಹೇತುವಿನಿಂದ ಪರಮಾತ್ಮನಲ್ಲಿ ಭಾವಧರ್ಮಗಳಿದೆ, ಭಗವಂತನು ಭಾವಧರ್ಮಗಳಿಗೆ ಆಶ್ರಯನಾಗಿದ್ದಾನೆ ಅಂತ ಸಾಧನೆ ಮಾಡ್ತೇವೆ ಅಂತ. ಅದು ಹೇಗೆ ಅಂತಂದರೆ ಕಪಾಲವತ್ ಅಂತ, ಕಪಾಲದಂತೆ ಅಂತ. ಕಪಾಲ ಇದೆಯಲ್ಲ, ಕಪಾಲ ಎಂಬತಕ್ಕಂಥದ್ದು ಅದು ಅಲ್ಲಿ ಪಟ ಇಲ್ಲ. ಕಪಾಲದಲ್ಲಿ ಪಟ ಇಲ್ಲ. ಪಟ ಇರೋದೆಲ್ಲಿ? ತಂತುವಿನಲ್ಲಿ. ತಂತುವಿನಲ್ಲಿ ಪಟ ಇರೋದು, ಕಪಾಲದಲ್ಲಿ ಪಟ ಇಲ್ಲ. ಕಪಾಲ ಅಂತಂದರೆ ಘಟ, ಅದಕ್ಕೆ ಕಾರಣವಾದದ್ದು ಕಪಾಲ. ಘಟಕ್ಕೆ ಕಾರಣವಾದದ್ದು ಕಪಾಲ. ಆ ಕಪಾಲದಲ್ಲಿ ಘಟ ಇರೋದು, ಏನಿಲ್ಲ? ಪಟ ಇಲ್ಲ. ಹಾಗಾದರೆ ಪಟದಲ್ಲಿ ಏನು ಬಂತು? ಭಾವಧರ್ಮ ಇದೆಯೋ ಇಲ್ವೋ? ಹಾಗಾದರೆ ಅಭಾವಾಧಾರತ್ವ ಎಲ್ಲಿದೆಯೋ ಅಲ್ಲಿ ಭಾವಧರ್ಮ ಇದೆ. ಉದಾಹರಣೆ ಕಪಾಲ. ಕಪಾಲದಲ್ಲಿ ಘಟ ಇಲ್ಲ. ಕಪಾಲವು ಘಟಾಭಾವಕ್ಕೆ ಅಧಿಕರಣ. ಕಪಾಲದಲ್ಲಿ ಘಟಾಭಾವ ಪಟಾಭಾವಾಧಿಕರಣತ್ವ ಇದೆ. ಅಭಾವಾಧಿಕರಣತ್ವ ಎಂಬತಕ್ಕಂತಹ ಹೇತು ಬಂತು. ಎಲ್ಲಿ ಬಂತು? ಕಪಾಲದಲ್ಲಿ ಬಂತು. ಕಪಾಲ ಏನಾಗಿದೆ? ಭಾವಧರ್ಮವುಳ್ಳದ್ದಾಗಿದೆ. ಕಪಾಲದಲ್ಲಿ ಕಪಾಲತ್ವ, ದ್ರವ್ಯತ್ವ ಎಂಬತಕ್ಕಂತಹ ಭಾವಧರ್ಮಗಳಿದೆ. ಹಾಗೆಯೇ ಪರಮಾತ್ಮನು ಕೂಡ ಬಂಧ ಅಭಾವಾಧಿಕರಣನಾಗಿದ್ದಾನೆ. ಭಗವಂತ ಏನಾಗಿದ್ದಾನೆ? ಬಂಧ ಅಭಾವಾಧಿಕರಣ. ಹಾಗಾದರೆ ಅಭಾವಾಧಿಕರಣತ್ವ ಎಂಬತಕ್ಕಂಥ ಹೇತು ಭಗವಂತನಲ್ಲಿ ಬಂತು. ಅವನು ಏನಾಗಬೇಕು? ಭಾವಧರ್ಮವುಳ್ಳವನಾಗಬೇಕು. ಭಾವಧರ್ಮಗಳಿಗೆ ಧರ್ಮಿ ಅಂತ ಈ ರೀತಿಯಲ್ಲಿ ಇನ್ನೊಂದು ಹೇತುವಿನಿಂದಲೂ ಕೂಡ ಭಗವಂತನಲ್ಲಿ ಭಾವಧರ್ಮಗಳಿದೆ ಅಂತ ಸಾಧನೆ ಮಾಡುತ್ತೇವೆ. ಭಗವಂತ ನಿಮ್ಮ ಮತ ಪ್ರಕಾರ ಬಂಧಾಭಾವ ಮಾತ್ರ ಅಲ್ಲ, ನಿರ್ಗುಣ ಅಂತ ಹೇಳ್ತೀರ. ನಿರ್ಗುಣ ಅಂತಂದರೆ ಯಾವ ಧರ್ಮವೂ ಇಲ್ಲ, ಸರ್ವಧರ್ಮ ಅಭಾವ. ಹಾಗಾದರೆ ಪರಮಾತ್ಮನ ಸರ್ವಧರ್ಮ ಅಭಾವಾಧಿಕರಣತ್ವ ಬಂತ ಇಲ್ವ? ಹಾಗಾದರೆ ನೀವು ಪರಮಾತ್ಮನಲ್ಲಿ ಸರ್ವಧರ್ಮಾಭಾವಾಧಿಕರಣತ್ವ ಒಪ್ಪಿದ್ದೀರ. ಅಭಾವಾಧಿಕರಣತ್ವ ಅದಕ್ಕೆ ಹೇಳ್ತಾರೆ ಸಮಸ್ತ ಧರ್ಮಾಭಾವೇಪಿ ಹಿ ಅಭಾವಾಧಾರತ ದೃಢ. ನೀವು ಪರಮಾತ್ಮನಲ್ಲಿ ಯಾವ ಧರ್ಮವೂ ಇಲ್ಲ ಅಂತ ಹೇಳ್ತೀರ. ಸಮಸ್ತ ಧರ್ಮ ಅಭಾವವನ್ನು ಹೇಳ್ತಾ ಇದ್ದೀರ, ಸಕಲ ಧರ್ಮ ಅಭಾವ. ಹಾಗಾದರೆ ಪರಮಾತ್ಮನಲ್ಲಿ ಎಲ್ಲ ಧರ್ಮಗಳ ಅಭಾವ ಇದೆ ಅಂತಂದರೆ ಪರಮಾತ್ಮನಲ್ಲಿ ಏನು ಬಂತು? ಅಭಾವಾಧಿಕರಣತ್ವ ಬಂತು. ಹಾಗಾದರೆ ಅಭಾವಾಧಿಕರಣತ್ವ ಹೇತು ನೀವು ಒಪ್ಪಿದ್ದೀರ. ಅಂದ ಹೇತುವಿಗೆ ಪಕ್ಷದಲ್ಲಿ ಇಲ್ಲ ಅಂತ ಅಸಿದ್ಧಿ ದೋಷ ಇಲ್ಲ. ಹೇತುವಿಗೆ ಅಸಿದ್ಧಿ ದೋಷ ಇಲ್ಲ, ಪಕ್ಷದಲ್ಲಿ ಬಂತು.
ಅಂದರೆ ಭಗವಂತ ಭಾವರೂಪವಾದ ಧರ್ಮವುಳ್ಳವನಾಗಿದ್ದಾನೆ ಅಂತ ಅದನ್ನು ಮಾಡ್ತೇವೆ. ಅಭಾವಾಧಾರತ್ವತಃ ಅಭಾವಕ್ಕೆ ಅಧಿಕರಣನಾಗಿರುವುದರಿಂದ ಪರಮಾತ್ಮನು ಭಾವಧರ್ಮೀ ಭಾವಧರ್ಮವುಳ್ಳವನು, ಕಪಾಲವತ್ ಕಪಾಲದಂತೆ ಎಂಬುದಾಗಿ ಸಾಧನೆ ಮಾಡ್ತೇವೆ. ವಿಮತಃ ಅನುಮಾನ ಹೀಗೆ ಇಟ್ಕೊಳ್ಬೇಕು. ವಿಮತಃ ಪರಮಃ ಮುಕ್ತಃ ಭಾವಧರ್ಮಾಣಾಂ ಧರ್ಮೀ ಅಭಾವಾಧಾರತ್ವಾತ್ ಕಪಾಲವತ್ ಅಂತ. ಈಗ ಅವ್ರ ಮತ ಪ್ರಕಾರ ಭಗವಂತನಲ್ಲಿ ಅಭಾವಾಧಾರತ್ವ ಬರಬೇಕು. ಅದನ್ನು ಹೇಳ್ತಾರೆ, ಸಮಸ್ತ ಧರ್ಮಾಭಾವೇಪಿ, ಭಗವಂತನಲ್ಲಿ ಯಾವ ಧರ್ಮ ಇಲ್ಲ ಅಂತಾದರೂ ಕೂಡ ಅಭಾವಾಧಾರತ ಅಭಾವಾಧಾರ ಅಧಿಕರಣತ್ವವು ದೃಢ ನಿಶ್ಚಯವಾಯಿತು. ಅಭಾವಾಧಾರತ್ವತಃ ಅಭಾವಕ್ಕೆ ಅಧಿಕರಣನಾಗಿರುವುದರಿಂದ ಭಾವಧರ್ಮಿ ಪರಮಾತ್ಮನು ಭಾವರೂಪವಾದ ಧರ್ಮವುಳ್ಳವನಾಗಿದ್ದಾನೆ, ಕಪಾಲವತ್ ಕಪಾಲದಂತೆ ಎಂಬುದಾಗಿ ಅನುಮಾನವನ್ನು ಹೇಳುತ್ತೇವೆ. ಇಲ್ಲಿ ಅಭಾವಾಧಿಕರಣತ್ವ ಪಕ್ಷದಲ್ಲಿ ಬರಬೇಕಲ್ಲ ಅಂತಂದರೆ ಸಮಸ್ತ ಧರ್ಮಾಭಾವೇಪಿ, ಭಗವಂತನಲ್ಲಿ ಯಾವ ಧರ್ಮವೂ ಇಲ್ಲ ಅಂತ ಹೇಳಿದರೂ ಕೂಡ ಅಭಾವಾಧಾರತ ಅಭಾವಾಧಿಕರಣತ್ವವು ದೃಢವಾಯಿತು. ಅದರಿಂದ ಹೇತು ಬಂತು. ಹೇತ್ವಂತರಂಚ ಆಹ ಅಭಾವಾಧಾರತ್ವತ ಇತಿ. ಇನ್ನೊಂದು ಹೇತುವನ್ನು ಹೇಳ್ತಾ ಇದ್ದಾರೆ, ಅಭಾವಾಧಾರತ್ವ ಎಂಬತಕ್ಕಂಥದ್ದು. ಅತ್ರಾಪಿ ಪಕ್ಷ ಪೂರ್ವೋಕ್ತಃ ಏವ, ಇಲ್ಲಿಯೂ ಕೂಡ ಹಿಂದೆ ಹೇಳಿರ್ತಕ್ಕಂಥದ್ದೇ ಪಕ್ಷ. ಅಂದರೆ ವಿಮತಃ ಪರಮಃ ಮುಕ್ತಃ ಅನ್ನೋದೇ ಪಕ್ಷ. ಸಾಧ್ಯ ಭಾವಧರ್ಮಾಣಾಂ ಧರ್ಮಿ, ಹೇತು ಅಭಾವಾಧಾರತ್ವತಃ ಅಂತ ಹೇತು. ಯತಶ್ಚಾಭಾವರೂಪೋऽಸೌ ವಿನಾ ಸಾಧ್ಯಂ ನ ಗಚ್ಚತಿ ಅತೋ ನಾಸಿದ್ಧಿಶಂಕಾಸ್ಯ ನಾನೇಕಾಂತ್ಯಂಚ ಕುತ್ರಚಿತ್. ಭಗವಂತ ಅಭಾವಸ್ವರೂಪನಾಗಿದ್ದಾನೆ. ಅಂದರೆ ಅವರ ಮತದಲ್ಲಿ ಅಭಾವದ್ವೈತ ಇದೆ. ಭಗವಂತನಲ್ಲಿ ಅಭಾವರೂಪವಾದ ಧರ್ಮವನ್ನು ಒಪ್ಪಿದ್ದಾರೆ. ಅವ್ರು ಹೇಳ್ತಾರೆ, ಅಭಾವರೂಪಾ ಧರ್ಮಾ ನ ಅದ್ವೈತಂ ಘ್ನಂತಿ. ಅಭಾವರೂಪಾ ಧರ್ಮಾ ನ ಅದ್ವೈತಂ ಘ್ನಂತಿ ಅಂತ ಅವರದ್ದೇ ವಾಕ್ಯ. ಅದರಿಂದ ಅಭಾವರೂಪವಾದ ಧರ್ಮ ಭಗವಂತನಲ್ಲಿ ಇದೆ. ಆದ್ದರಿಂದ ಅಭಾವಾಧಾರತ್ವ ಭಗವಂತನಲ್ಲಿ ಬಂತು. ಅಸಿದ್ಧಿ ದೋಷ ಎಂಬತಕ್ಕಂಥದ್ದಿಲ್ಲ. ಪಕ್ಷದಲ್ಲಿ ಹೇತು ಬರಲಿಲ್ಲ ಅಂದರೆ ಅಸಿದ್ಧಿ. ನೀವೇ ಭಗವಂತನಲ್ಲಿ ಅಭಾವರೂಪವಾದ ಧರ್ಮವನ್ನು ಒಪ್ಪಿದ್ದೀರ. ಆದ್ದರಿಂದ ಭಗವಂತನಲ್ಲಿ ಅಭಾವಾಧಾರತ್ವ ಇದೆ. ಅದರಿಂದ ಹೇತು ಬಂತು, ಅಸಿದ್ಧಿ ದೋಷ ಇಲ್ಲ. ಇನ್ನು ವ್ಯಭಿಚಾರ ದೋಷವೂ ಇಲ್ಲ. ವ್ಯಭಿಚಾರ ದೋಷ ಅಂದ್ರೇನು? ಹೇತು ಇರಬೇಕು, ಸಾಧ್ಯ ಇಲ್ಲ. ಇದನ್ನು ವ್ಯಭಿಚಾರ ದೋಷ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನಾನೇಕಾಂತ್ಯಂಚ ಕುತ್ರಚಿತ್ ಅಂತ. ಎಲ್ಲೆಲ್ಲಿ ಅಭಾವಾಧಾರತ್ವ ಇದೆಯೋ ಅಲ್ಲೆಲ್ಲ ಏನಿದೆ, ಭಾವತ್ವ ಎಂಬತಕ್ಕಂಥದ್ದು ಇದ್ದೇ ಇದೆ ಅಂತ. ಅದರಿಂದಾಗಿ ಯಾಕೆ ಅಂತಂದರೆ ಸದ್ಭ್ಯಾಮೇವ ಅಭಾವ ಪ್ರತಿಯೋಗಿಭ್ಯಾಂ ಸದ್ಭ್ಯಾಮೇವ ಅಭಾವ ನಿರೂಪತೆ. ಅಭಾವ ಅಧಿಕರಣ ಪ್ರತಿಯೋಗಿಭ್ಯಾಂ ಸದ್ಭ್ಯಾಮೇವ ಅಧಿಕರಣ ಪ್ರತಿಯೋಗಿಭ್ಯಾಂ ಅಭಾವ ನಿರೂಪ್ಯತೆ ಅಂತಿರೋದು. ಎಲ್ಲಿ ಅಭಾವವನ್ನು ಹೇಳ್ತೀರೋ ಅದಕ್ಕೆ ಎರಡಿರಬೇಕು ಅಂತ. ಒಂದು ಅಧಿಕರಣ ಇರಬೇಕು, ಇನ್ನೊಂದು ಪ್ರತಿಯೋಗಿ ಇರಬೇಕು. ಇದು ಎರಡೇ. ಸದ್ಭ್ಯಾಮೇವ ಅಧಿಕರಣ ಪ್ರತಿಯೋಗಿಭ್ಯಾಂ ಅಭಾವ ನಿರೂಪ್ಯತೆ. ಎಲ್ಲಿಯಾದರೂ ಒಂದು ಅಭಾವ ಹೇಳ್ತೀರ ಅಂತಂದರೆ ಅದಕ್ಕೆ ಎರಡಿರಬೇಕು. ಒಂದು ಅಧಿಕರಣ ಇರಬೇಕು, ಇನ್ನೊಂದು ಪ್ರತಿಯೋಗಿ ಇರಬೇಕು. ನೋಡಿ, ನನ್ನಲ್ಲಿ ಅಜ್ಞಾನ ಇಲ್ಲ ಅಂತ ಹೇಳಬೇಕು. ಅಜ್ಞಾನ ಇಲ್ಲ ಅಂತ ಹೇಳ್ತೇವೆ. ಯಾರಲ್ಲಿಲ್ಲ? ಪರಮಾತ್ಮನಲ್ಲಿ ಅಜ್ಞಾನ ಇಲ್ಲ. ಹಾಗಾದರೆ ಪರಮಾತ್ಮನಲ್ಲಿ ಅಜ್ಞಾನ ಇಲ್ಲ. ಪರಮಾತ್ಮ ಅಂತ ಅಧಿಕರಣ ಬೇಕು. ಅಧಿಕರಣ ಇದ್ದರೆ ಅಜ್ಞಾನ ಇಲ್ಲ, ಅಜ್ಞಾನಾಭಾವನ ಹೇಳಬೇಕು. ಅಜ್ಞಾನ ಇಲ್ಲ ಅಂದರೆ ಅಜ್ಞಾನ ಎಂಬತಕ್ಕಂಥದ್ದು ಪ್ರತಿಯೋಗಿ. ಹಾಗಾದರೆ ಪ್ರತಿಯೋಗಿಯಾಗಿರ್ತಕ್ಕಂತಹ ಅಜ್ಞಾನ, ಆಧಾರನಾಗಿರ್ತಕ್ಕಂಥ ಅಧಿಕರಣನಾಗಿರ್ತಕ್ಕಂಥ ಪರಮಾತ್ಮ, ಇದು ಎರಡಿದ್ರೇ ಏನಿಲ್ಲ, ಅಜ್ಞಾನ ಇಲ್ಲ ಅಂತ ಹೇಳಿಕ್ಕೆ ಬರುತ್ತೆ. ಅದರಿಂದ ಅಭಾವವನ್ನು ಹೇಳ್ತೀರಾ ಅಂತಂದರೆ ಅಧಿಕರಣ ಮತ್ತು ಪ್ರತಿಯೋಗಿ ಇರಲೇಬೇಕು. ಪ್ರಕೃತದಲ್ಲಿ ಪರಮಾತ್ಮನಲ್ಲಿ ಅನೇಕಾಂತಿಕ ದೋಷ ಇಲ್ಲ. ಯಾಕೆ ಎಲ್ಲಿಯಾದರೂ ನೀವು ಅಭಾವಾಧಿಕರಣತ್ವವನ್ನು ಹೇಳ್ತೀರಾ ಅಂತಾದರೆ
ಎಲ್ಲೆಲ್ಲಿ ಅಭಾವಾಧಿಕರಣತ್ವ ಎಂಬತಕ್ಕಂಥದ್ದಿರುತ್ತೋ ಅಲ್ಲೇನಿರುತ್ತೆ ಭಾವಧರ್ಮ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಅದರಿಂದಾಗಿ ವ್ಯಭಿಚಾರ ದೋಷ ಎಂಬತಕ್ಕಂಥದ್ದು ಕೂಡ ಇಲ್ಲ. ಯತಃ ಯಾವ ಕಾರಣದಿಂದ ಅಸೌ ಈ ಅಭಾವಾಧಾರತ್ವವು ಅಭಾವರೂಪ ಅಭಾವರೂಪವಾಗಿರ್ತಕ್ಕಂಥ ಅಭಾವದಿಂದ ಸೇರಿರ್ತಕ್ಕಂತಹ ಆಗಿದೆ, ಅಭಾವದಿಂದ ಸೇರಿದ್ದಾಗಿದೆಯೋ ಸಾಧ್ಯಂ ವಿನ ಸಾಧ್ಯವಿಲ್ಲದೇನೆ ಅಂದರೆ ಭಾವರೂಪ ಇಲ್ಲದೇನೆ ನ ಗಚ್ಚತಿ ಇರುವುದಿಲ್ಲ. ಅತಃ ಆದ್ದರಿಂದ ಅಸ್ಯ ಈ ಅಭಾವಾಧಾರತ್ವ ರೂಪವಾಗಿರ್ತಕ್ಕಂಥ ಹೇತುವಿಗೆ ಅಸಿದ್ಧಿ ಶಂಕಾ ಅಸಿದ್ಧಿ ಎಂಬತಕ್ಕಂತಹ ದೋಷದ ಶಂಕೆಯೂ ನ ಇರುವುದಿಲ್ಲ. ಕುತ್ರಚಿತ್ ಎಲ್ಲಿಯೂ ಕೂಡ ಅನೇಕಾಂತ್ಯಂಚ ವ್ಯಭಿಚಾರ ದೋಷವೂ ಕೂಡ ನ ಇಲ್ಲ. ಯತಃ ಯಾವ ಕಾರಣದಿಂದ ಅಭಾವರೂಪ ಅಭಾವದಿಂದ ಘಟಿತವಾಗಿರ್ತಕ್ಕಂತಹ ಅಸೌ ಈ ಯಾವ ಅಭಾವಾಧಾರತ್ವ ಎಂಬತಕ್ಕಂತಹ ಹೇತುವು ಸಾಧ್ಯಂ ವಿನ ಭಾವರೂಪವಾದ ಧರ್ಮ ಇಲ್ಲದೇನೆ ನ ಗಚ್ಚತಿ ಇರುವುದಿಲ್ಲ. ಅತಃ ಆದ್ದರಿಂದ ಅಸ್ಯ ಈ ಅಭಾವಾಧಿಕರಣತ್ವ ರೂಪವಾಗಿರ್ತಕ್ಕಂಥ ಹೇತುವಿಗೆ ಅಸಿದ್ಧಿ ಶಂಕಾ ಪಕ್ಷದಲ್ಲಿ ಹೇತು ಇಲ್ಲ ಎಂಬತಕ್ಕಂಥ ಶಂಕೆಯು ನ ಇರುವುದಿಲ್ಲ. ಕುತ್ರಚಿತ್ ಎಲ್ಲಿಯೂ ಅನೇಕಾಂತ್ಯಂಚ ವ್ಯಭಿಚಾರ ದೋಷವೂ ಕೂಡ ನ ಇಲ್ಲ. ಒಂದೇ ಹೇತೋಃ ಅಸಿದ್ಧಿಂ ಅನೇಕಾಂತ್ಯಂಚ ಪರಿಹರತಿ ಯತಶ್ಚ ಇತಿ. ಹೇತುವಿಗೆ ಅಸಿದ್ಧಿ ದೋಷ ಅಂದರೆ ಪಕ್ಷದಲ್ಲಿ ಹೇತು ಇಲ್ಲ ಅಂತ. ಅನೇಕಾಂತ್ಯ ಅಂತಂದರೆ ಹೇತು ಇದೆ ಸಾಧ್ಯ ಇಲ್ಲ ಅಂತ. ಈ ದೋಷವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಯತಶ್ಚ ಇತಿ ಅಭಾವರೂಪ ಅಂತಿದೆ ಮೂಲದಲ್ಲಿ, ಯತಶ್ಚ ಅಭಾವರೂಪ ಅಂತ. ಅದಕ್ಕೇನರ್ಥ ಅಭಾವ ಘಟಿತ ಅಭಾವದಿಂದ ಕೂಡಿರ್ತಕ್ಕಂಥದ್ದು ಅಂತ. ಅಭಾವದ್ವೈತವಾದೇ ಚ ಅಸ್ಯ ಹೇತೋಃ ಪರೇಣಾಪಿ ಅಂಗೀಕೃತತ್ವಾತ್ ನ ಅಸಿದ್ಧಿ. ಅಭಾವದ್ವೈತವನ್ನು ಒಪ್ಪಿದ್ದಾರೆ, ಸತ್ಯಭೂತವಾದ ಅಭಾವ ಧರ್ಮ ಇದೆ ಅಂತ ಹೇಳಿದ್ದಾರೆ. ಅದನ್ನು ಭಗವಂತನಲ್ಲಿ ಅಭಾವ ಇದೆ ಅಂದರೆ ಅಭಾವಾಧಿಕರಣತ್ವ ಒಪ್ಪಿದ್ದಾರೆ. ಹೇತು ಪಕ್ಷದಲ್ಲಿ ಬಂತು, ಅಸಿದ್ಧಿ ಇಲ್ಲ. ಅಭಾವದ್ವೈತವಾದೆ ಅಭಾವರೂಪವಾದ ಎರಡನೆಯ ಪದಾರ್ಥವನ್ನು ಹೇಳುವವರ ಮತ ಪ್ರಕಾರ ಅಸ್ಯ ಹೇತೋಃ ಅಭಾವಾಧಿಕರಣತ್ವ ಎಂಬತಕ್ಕಂಥದ್ದು ಪರೇಣಾಪಿ ಅಂಗೀಕೃತತ್ವಾತ್ ಮಾಯಾವಾದಿಗಳು ಒಪ್ಪಿರುವುದರಿಂದ ನ ಅಸಿದ್ಧಿ ಪಕ್ಷದಲ್ಲಿ ಹೇತು ಇಲ್ಲ ಅಂತ ಇಲ್ಲ. ಯತಶ್ಚ ಅಲ್ಲದೇನೆ ಸಾಧ್ಯಂ ವಿನಾ ನ ಗಚ್ಚತಿ ಅಂತ. ಸಾಧ್ಯಂ ವಿನಾ ನ ಗಚ್ಚತಿ, ಈ ಸಾಧ್ಯ ಇಲ್ಲದೇನೆ ಅಭಾವಾಧಾರತ್ವ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸದ್ಭ್ಯಾಂ ಏವ ಅಭಾವ ನಿರೂಪ್ಯತೆ, ಸದ್ಭ್ಯಾಮೇವ ಅಧಿಕರಣ ಪ್ರತಿಯೋಗಿಭ್ಯಾಂ ಅಭಾವ ನಿರೂಪ್ಯತೆ ಅಂತಿರೋದು. ಅಭಾವಕ್ಕೆ ಇರಬೇಕು ಅಂತಾದರೆ, ಅಭಾವವನ್ನು ಹೇಳ್ತೀರಾ ಅಂತಾದರೆ ಅವಾಗ ಅಧಿಕರಣ ಮತ್ತು ಪ್ರತಿಯೋಗಿ ಇರಲೇಬೇಕು. ಸದ್ಭ್ಯಾಂ ಅಧಿಕರಣ ಪ್ರತಿಯೋಗಿಭ್ಯಾಂ, ಅಧಿಕರಣ ಪ್ರತಿಯೋಗಿಗಳು ಇದ್ರೇ ಅಭಾವ ನಿರೂಪ್ಯತೆ. ಅಭಾವನ ಹೇಳಲಿಕ್ಕೆ ಬರುತ್ತೆ. ಇತಿ ನ್ಯಾಯೇನ, ಈ ರೀತಿಯಾಗಿರ್ತಕ್ಕಂತಹ ನಿಯಮ ಇರುವುದರಿಂದ ಅಭಾವಾಧಿಕರಣಸ್ಯ ಸತ್ವಾಕ್ಯಭಾವಪೂರ್ವ ರೂಪ ಧರ್ಮವತ್ವ ನಿಯಮ. ಎಲ್ಲೆಲ್ಲಿ ಅಭಾವಾಧಿಕರಣತ್ವ ಇರುತ್ತೋ ಅಲ್ಲಿ ಏನಿರುತ್ತೆ? ಸತ್ವರೂಪವಾದ ಧರ್ಮ ಇದ್ದೇ ಇರುತ್ತೆ. ಸತ್ವಾಖ್ಯ ಭಾವರೂಪ ಸತ್ತು. ಯಾಕೆ? ಅಧಿಕರಣ ಇದ್ರೇ ಅವಾಗ ಅಭಾವ ಹೇಳಲಿಕ್ಕೆ ಬರಂದರೆ ಅಭಾವ ಎಲ್ಲಿದೆಯೋ ಅಲ್ಲಿ ಸತ್ತ ಧರ್ಮ ಎಂತ ಸತ್ತಾದ ಧರ್ಮ ಇದ್ದೇ ಇರುತ್ತೆ. ತತಃ ನ ಅನೇಕಾಂತ್ಯಂಚ ಇತಿ ಭಾವ. ಹೇತು ಇದೆ, ಅಭಾವಾಧಿಕರಣತ್ವ ಇದೆ, ಸತ್ತಾದ ಧರ್ಮ ಭಾವರೂಪವಾದ ಧರ್ಮ ಇದೆ. ಅದರಿಂದ ಹೇತುವು ಇದೆ, ಸಾಧ್ಯವೂ ಇದೆ, ವ್ಯಭಿಚಾರ ಇಲ್ಲ. ಗಚ್ಚನ್ ಸ್ವಾಭಾವದೋ ಯಸ್ಮಾತ್ ತಿಷ್ಠಂಶ್ಚ ಸ್ವಾಶ್ರಯತ್ವಕೃತೆ ಗಾಂಧರ್ವೋದ್ವಾಹಶೀಲಸ್ಯ ಯತ್ರ ಸ್ಯಾದ್ವ್ಯಭಿಚಾರಿತಾ. ಹೇತು ಪಕ್ಷದಲ್ಲಿ ಇಲ್ಲ ಅಂತಾದರೆ ಗಚ್ಚನ್, ಹೇತುವು ಪಕ್ಷದಿಂದ ಬಹಿರ್ಭಾವ ಹೊಂದಿದೆ, ಅರ್ಥಾತ್ ಪಕ್ಷವನ್ನು ಬಿಟ್ಟು ಹೋಗ್ತಾ ಇದೆ, ಪಕ್ಷದಲ್ಲಿ ಇಲ್ಲ ಅಂದರೆ ಸ್ವಾಭಾವದ ತನ್ನ ಅಭಾವವನ್ನು ತಂದುಕೊಡ್ತಾ ಇದೆ. ಅಂದರೆ ಏನಾಯಿತು? ಪಕ್ಷದಲ್ಲಿ ಹೇತು ಇಲ್ಲ ಅಂತಾದರೆ ಅದರಲ್ಲಿ
ಈ ಹೇತ್ವಭಾವಾಧಿಕರಣತ್ವ ಬಂತು. ಹೇತ್ವಭಾವ ಅಧಿಕರಣತ್ವ ಎಂಬತಕ್ಕಂಥದ್ದು ಬರ್ತಾ ಇದೆ. ಅದರಿಂದ ಗಚ್ಚನ್ ಪಕ್ಷದಲ್ಲಿ ಹೇತು ಇಲ್ಲ ಅಂತ ಆಗಿಬಿಟ್ರೆ ಸ್ವಭಾವದ ಪಕ್ಷದಲ್ಲಿ ಅದು ತನ್ನ ಅಭಾವವನ್ನು ತಂದುಕೊಡ್ತಾ ಇದೆ. ತಿಷ್ಠನ್ ಇದೆ ಅಂತಾದರೆ ಸ್ವಾಶ್ರಯತ್ವ ಇದೆ. ಹೇತು ಪಕ್ಷದಲ್ಲಿ ಇದೆ ಅಂತಾದರೆ ಹೇತ್ವಾಶ್ರಯತ್ವ ಬಂತು. ಒಂದೋ ಹೇತ್ವಭಾವಾಧಿಕರಣತ್ವ ಅಥವಾ ಹೇತ್ವಧಿಕರಣತ್ವ ಎಂಬತಕ್ಕಂಥ ಧರ್ಮ ಬರ್ತಾ ಇದೆ ಅಂತ. ಅದರಿಂದಾಗಿ ಅಭಾವ ಪರಮಾತ್ಮನಲ್ಲಿ ಹೇತು ಇದೆ ಅಂತಂದರೆ ಅಭಾವಾಧಿಕರಣತ್ವ ಎಂಬತಕ್ಕಂಥದ್ದು ಇದೆ ಅಂತಂದರೆ ಆವಾಗ ಹೇತ್ವಾಶ್ರಯತ್ವ ರೂಪವಾದ ಧರ್ಮ ಬಂತು. ಭಗವಂತನಲ್ಲಿ ಅಭಾವಾಧಿಕತ್ವ ಇಲ್ಲ. ಅಭಾವಾಧಿಕರಣತ್ವ ಇಲ್ಲ ಅಂದರೆ ಏನರ್ಥ? ಅಭಾವ ಅಧಿಕರಣತ್ವ ಇಲ್ಲ ಅಂದರೆ ಏನರ್ಥ? ಭಾವರೂಪಧರ್ಮ ಇದೆ ಅಂತ ಅರ್ಥ. ಅದರಿಂದ ಹೇತು ಪಕ್ಷದಲ್ಲಿ ಇದೆ ಅಂತಂದರೆ ಸ್ವಾಶ್ರಯತ್ವ ರೂಪವಾದ ಧರ್ಮ ಬಂತು. ಹೇತು ಪಕ್ಷದಲ್ಲಿ ನಾವು ಯಾವುದು ಹೇತು ಮಾಡಿರೋದು? ಅಭಾವಾಧಿಕರಣತ್ವ. ಅಭಾವಾಧಿಕರಣತ್ವ ರೂಪವಾದ ಹೇತು ಪಕ್ಷದಲ್ಲಿ ಇಲ್ಲ ಅಂತಾದರೆ ಅವಾಗೇನಾಯ್ತದು? ಭಾವಾಧಿಕರಣ ಆಗಿದೆ ಅಂತಾಯಿತು. ಹಾಗಾದರೆ ಭಾವರೂಪ ಧರ್ಮ ಬಂತು. ಅದರಿಂದ ಹೇತು ಇದೆ ಅಂದರೂ ಕೂಡ ಭಾವರೂಪವಾದ ಧರ್ಮ ಬಂತು, ಹೇತು ಇಲ್ಲ ಅಂದರೂ ಕೂಡ ಭಾವರೂಪವಾದ ಧರ್ಮ ಬಂತು. ಅದಕ್ಕೆ ಹೇಳ್ತಾರೆ, ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಗಾಂಧರ್ವೋದ್ವಾಹಶೀಲಸ್ಯ ಅಂತ ವ್ಯಭಿಚಾರತ ಕಥಂ ಅಂತ. ಯಾರು ಈ ಗಂಧರ್ವರು ವಿವಾಹವನ್ನು ಮಾಡಿಕೊಳ್ತಾರಲ್ಲ, ಅದು ಹೇಗೆ ಅಂತಂದರೆ ಅಪ್ಸರಾಸ್ತ್ರೀಯರ ಜೊತೆಯಲ್ಲಿ ಅವರಿಗೊಂದು ಒಪ್ಪಂದ ಇರುತ್ತೆ. ಇರುವಷ್ಟು ಕಾಲ ಅವ್ರ ಜೊತೆಯಲ್ಲೇ ಇರಬೇಕು, ಇನ್ನೊಬ್ಬರ ಹತ್ರ ಹೋಗಬಾರ್ದು ಅಂತ, ಬಿಟ್ಟು ಹೋಗಬಾರ್ದು ಅಂತ. ಇದು ಗಂಧರ್ವರ ಒಂದು ನಿಯಮ ಎಂಬತಕ್ಕಂಥದ್ದು. ಎಷ್ಟು ದಿವಸ ಕಾಲ ಇರ್ತಾರೋ ಅಷ್ಟು ದಿವಸ ಪತ್ನಿಯೇ. ಎಷ್ಟು ದಿವಸ ಕಾಲ ಇರ್ತಾಳೋ ಅವಳು ಪತ್ನಿಯೇ ಆಗಿರ್ತಾಳೆ. ಆದ್ದರಿಂದ ಅವರಿಬ್ಬರಿಗೆ ಪರಸ್ಪರ ಸಂಬಂಧ ಇದ್ದೇ ಇರುತ್ತೆ. ಯಾವಾಗ ಅವರು ಬಿಟ್ಟು ಹೋದರೋ ಆವಾಗ ಅವರು ಪತಿಪತ್ನಿಯರೇ ಅಲ್ಲ. ಆದ್ದರಿಂದಾಗಿ ಅನ್ಯ ಸಂಬಂಧ ಅಂತ ಬರಲಿಲ್ಲ. ಆದ್ದರಿಂದ ಹೇಗೆ ಗಾಂಧರ್ವ ವಿವಾಹವನ್ನು ಮಾಡಿಕೊಂಡಿರ್ತಕ್ಕಂಥವರಿಗೆ ಆ ವ್ಯಕ್ತಿಯ ಜೊತೆಯಲ್ಲಿ ಸಂಬಂಧ ಇಲ್ಲ ಅಂತ ಆಗೋದಿಲ್ವೋ, ಹಾಗೆ ಇಲ್ಲೂ ಕೂಡ ಅಭಾವಾಧಾರತ್ವ ಎಂಬತಕ್ಕಂಥ ಹೇತುವಿಗೆ ಭಾವರೂಪವಾದ ಧರ್ಮದ ಸಂಬಂಧ ಇಲ್ಲ ಅಂತ ಆಗೋದಿಲ್ಲ. ವ್ಯಭಿಚಾರ ದೋಷ ಎಂಬತಕ್ಕಂಥದ್ದು ಕೂಡ ಇಲ್ಲ. ಯಾಕೆ? ಗಾಂಧರ್ವ ಅರ್ಥ ಆಗಲಿಲ್ಲ. ಅದೇ ಅಲ್ಲ, ಅಭಾವಾಧಿಕರಣತ್ವ ಎಂಬತಕ್ಕಂಥ ಹೇತು ಇದೆ ಅಂತಾದರೆ ಅಲ್ಲಿ ಭಾವರೂಪವಾದ ಧರ್ಮ ಇರಲೇಬೇಕು. ಯಾಕೆ? ಅಭಾವಾಧಿಕರಣತ್ವ ಇದೆಯಲ್ಲ, ಅಭಾವಾಧಿಕರಣತ್ವ ಅದು ಹೇತು. ಆ ಹೇತುವಿಗೆ ಆಶ್ರಯ ಆಗಿದೆ. ಹಾಗಾದರೆ ಹೇತ್ವಾಶ್ರಯತ್ವ ಎಂಬತಕ್ಕಂಥ ಧರ್ಮ ಬಂತು. ಹೇತ್ವಾಶ್ರಯತ್ವ ರೂಪ ಧರ್ಮ ಬಂತು, ಭಾವಧರ್ಮ ಬಂತು ಭಗವಂತನಲ್ಲಿ. ಅಥವಾ ಅಭಾವಾಧಿಕರಣತ್ವ ಇಲ್ಲ. ಅಭಾವಾಧಿಕರಣತ್ವ ಇಲ್ಲ ಅಂದರೆ ಏನರ್ಥ? ಭಾವಧರ್ಮ ಇದೆ, ಭಾವಧರ್ಮ ಬಂತು. ಅದರಿಂದ ಭಗವಂತನಲ್ಲಿ ಭಾವರೂಪವಾದ ಧರ್ಮವನ್ನು ಒಪ್ಪಬೇಕು. ಅದರಿಂದ ದೋಷ ಇಲ್ಲ, ವ್ಯಭಿಚಾರ ದೋಷ ಇಲ್ಲ. ಅಭಾವಾಧಿಕರಣತ್ವ ಇದೆ, ಭಾವರೂಪವಾದ ಧರ್ಮ ಇಲ್ಲ ಅಂತಿಲ್ಲ. ಹಾಗೆಯೇ ಗಾಂಧರ್ವ ವಿವಾಹ ಎಂಬತಕ್ಕಂಥ ತೆಗೆದುಕೊಂಡ್ರೆ, ಗಂಧರ್ವರು ಅಪ್ಸರೆಯರ ಜೊತೆ ವಿವಾಹ ಮಾಡಿಕೊಂಡಾಗ ಎಲ್ಲಿ ತನಕ ಅವರಿಬ್ಬರು ಗಾಂಧರ್ವ ವಿವಾಹ ಮಾಡಿಕೊಂಡಿದ್ದಾರೋ ಆವಾಗ ಅವರಿಬ್ಬರು ಒಟ್ಟಿಗೆ ಇರ್ತಾರೆ. ಅವರಿಬ್ಬರು ಒಟ್ಟಿಗೆ ಇರ್ತಾರೆ. ಒಂದು ವೇಳೆ ಅವರಲ್ಲಿ ಗಾಂಧರ್ವ ವಿವಾಹ ಒಪ್ಪಂದ ಮುಗೀತು, ಆವಾಗ ಅವರು ಪತಿಪತ್ನಿಯರೇ ಅಲ್ಲ. ಆದ್ದರಿಂದ ವ್ಯಭಿಚಾರ ದೋಷ ಇಲ್ಲ ಅವಳಿಗೆ. ಇವನಿಗೆ ಅವಳ ಜೊತೆಯಲ್ಲಿ ಇವನು ವಿಹಾರ ಮಾಡಿದರೂ ಕೂಡ ಇವನಿಗೆ ದೋಷ ಇಲ್ಲ, ಗಾಂಧರ್ವನಿಗೆ. ಯಾಕೆ? ಒಪ್ಪಂದ ಮಾಡಿಕೊಂಡೇನೆ ಅವರು ವಿಹಾರ ಮಾಡೋದು. ಅದರಿಂದಾಗಿ ವ್ಯಭಿಚಾರ ದೋಷ ಇಲ್ಲ. ಬಿಟ್ಟ ಮೇಲೆ ಹೆಂಡತಿ ಅಲ್ಲ, ಅದರಿಂದಾಗಿ ದೋಷ ಇಲ್ಲ. ಹೇಗೋ ಹಾಗೆ ಅಭಾವಾಧಾರತ್ವ ಎಂಬತಕ್ಕಂಥ ಧರ್ಮವು ಕೂಡ ಇದೆ ಅಂದರೆ ಅಲ್ಲಿ ಹೇತ್ವಾಶ್ರಯತ್ವ ರೂಪವಾದ ಧರ್ಮ ಬಂತು, ಭಾವರೂಪ ಧರ್ಮ ಬಂತು. ಇಲ್ಲ ಅಂದರೂ ಕೂಡ ಆವಾಗ ಭಾವರೂಪವಾದ ಧರ್ಮ ಇದೆ ಅಂತಲೇ ಆಯಿತು. ಅದರಿಂದಾಗಿ ದೋಷವೇ ಇಲ್ಲ. ಅದೇ ಅಲ್ಲ, ಗಾಂಧರ್ವ ಯುಗ ಧರ್ಮ ಅಲ್ಲ, ಗಾಂಧರ್ವ ಲೋಕದಲ್ಲಿ. ಅದೇ ಹೇಳಿದ್ದು, ನೀವು ಗಂಧರ್ವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಗಂಧರ್ವರೋ ಅವರಿಗದು ಹೊರತು ಇಲ್ಲಿ ಗಾಂಧರ್ವ ಇದು ಲವ್ ಮ್ಯಾರೇಜ್ ಗಾಂಧರ್ವ ಅಂತ ಹೇಳ್ತಾರೆ, ಅದಲ್ಲ. ಅದಲ್ಲ, ಅದಕ್ಕೆ ಹೇಳಿದ್ದು ಕಲಿಯುಗದಲ್ಲಿ ಬರೀ ಇದು ಏನು ಸವರ್ಣದವರಿಗೆ ಇದು ಮಾತ್ರ ಇರೋದು, ಆಯಿತಾ. ಬೇರೆ ಯುಗದಲ್ಲಿಯೂ ಕೂಡ
ಅದನ್ನು ಗಾಂಧರ್ವ ವಿವಾಹ ಅಂತ ಹೇಳೋದು, ನಾವು ಹೇಳೋದೇನು ಈಗಿನ ಕಾಲದಲ್ಲಿ ಏನು ಪ್ರೀತಿಸಿ ಮದುವೆ ಅದನ್ನು ಗಾಂಧರ್ವ ವಿವಾಹ ಅಂತ ಹೇಳೋದು, ಹುಡುಗ ಹುಡುಗಿಯರು ಒಪ್ಪಿಕೊಂಡು ಅಂತ. ಆದರೆ ಇಲ್ಲಿ ಹೇಳ್ತಾ ಇರೋದು ಅದನ್ನು ಹೇಳ್ತಾ ಇಲ್ಲ. ಗಾಂಧರ್ವ ಅಪ್ಸರೆಯರಲ್ಲಿ ಏನೊಂದು ಒಪ್ಪಂದ ಇದೆಯಲ್ಲ ಅದನ್ನು ಹೇಳ್ತಾ ಇದ್ದೆ. ಗಂಧರ್ವ ಲೋಕದಲ್ಲಿ ಆಗ್ತಕ್ಕಂಥದ್ದು ಯಾವುದು? ಗಂಧರ್ವ ಲೋಕದಲ್ಲಿ ಆಗ್ತಕ್ಕಂಥದ್ದನ್ನು ಹೇಳ್ತಾ ಇದೆ. ಅದು ಈ ಯುಗಕ್ಕೆ ಸಂಬಂಧಪಟ್ಟದ್ದಲ್ಲ, ಎಲ್ಲ ಯುಗದಲ್ಲೂ ಇದೆ ಅದು. ಗಂಧರ್ವ ಲೋಕದಲ್ಲಿ ಆಗ್ತಕ್ಕಂಥದ್ದು. ಹಾಂ ಹಾಂ ಹೌದು, ಅಲ್ಲಿ ದೋಷವೇ ಅಲ್ಲ, ಅದು ಯುಗ ಪ್ರಶ್ನೆ ಇಲ್ಲ ಅಲ್ಲಿ ಎಲ್ಲ. ಹಾಂ ಗಚ್ಚನ್ ಪಕ್ಷದಿಂದ ಹೊರಹೋಗಿರುವಂತಹ ಧರ್ಮ ಏನು ಹೇತುವು ಸ್ವಭಾವದಃ ತನ್ನ ಅಭಾವವನ್ನು ಪಕ್ಷದಲ್ಲಿ ತಂದುಕೊಡ್ತಾ ಇದೆ. ತಿಷ್ಠನ್ ಹೇತುವು ಪಕ್ಷದಲ್ಲಿದ್ದಾಗ ಸ್ವಾಶ್ರಯತ್ವಕತೆ ತನಗೆ ಆಶ್ರಯತ್ವವನ್ನು ಸ್ವಾಶ್ರಯತ್ವ ರೂಪವಾದ ಧರ್ಮವನ್ನು ಉಂಟು ಮಾಡ್ತಾ ಇದೆ. ಗಾಂಧರ್ವೋದ್ವಾಹಶೀಲಸ್ಯ ಗಾಂಧರ್ವ ಪದ್ಧತಿಯ ವಿವಾಹದಲ್ಲಿ ಆಸಕ್ತನಾದವನಿಗೆ ವ್ಯಭಿಚಾರ ಎಂಬತಕ್ಕಂಥ ದೋಷವು ಕುತ್ರ ಸ್ಯಾತ್ ಇರಲಿಕ್ಕೆ ಹೇಗೆ ಸಾಧ್ಯ? ಗಚ್ಚನ್ ಪಕ್ಷದಿಂದ ಹೊರಗೆ ಹೋಗ್ತಕ್ಕಂತಹ ಹೇತುವು ಸ್ವಭಾವದ ತನ್ನ ಅಭಾವವನ್ನು ಉಂಟು ಮಾಡುವ ಮೂಲಕ ಅಭಾವ ಅಧಿಕರಣತ್ವ ಅಭಾವ ಎಂಬತಕ್ಕಂಥದ್ದು ಉಂಟು ಮಾಡುತ್ತೆ. ಅಭಾವಾಧಿಕರಣತ್ವ ಇಲ್ಲ, ಅಭಾವಾಧಿಕರಣತ್ವ ಅಭಾವ, ಅಭಾವಾಧಿಕರಣತ್ವ ಅಭಾವ ಅಂದ್ರೇನು? ಭಾವರೂಪ ಧರ್ಮಾಧಿಕರಣತ್ವ ಎಂಬತಕ್ಕಂಥದ್ದು ಬರುತ್ತೆ. ತಿಷ್ಠನ್ ಅಭಾವಾಧಿಕರಣತ್ವ ಎಂಬತಕ್ಕಂಥದ್ದು ಇದೆ ಅಂತಾದರೆ ಸ್ವಾಶ್ರಯತ್ವ ಎಂಬತಕ್ಕಂಥ ಧರ್ಮವನ್ನು ಪಕ್ಷದಲ್ಲಿ ಉಂಟು ಮಾಡ್ತಾ ಇದೆ. ಗಾಂಧರ್ವೋದ್ವಾಹಶೀಲಸ್ಯ ಗಾಂಧರ್ವ ಪದ್ಧತಿಯ ವಿವಾಹದಲ್ಲಿ ಆಸಕ್ತನಾದವನಿಗೆ ವ್ಯಭಿಚಾರಿತ್ವವು ಕಥಂ ಸ್ಯಾತ್ ಹೇಗೆ ಆಗುತ್ತದೆ? ಪ್ರಕಾರಾಂತರೇಣ ಉಕ್ತದ್ವಯ ದೋಷಂ ಪರಿಹರತಿ. ಅಸಿದ್ಧಿ ಮತ್ತು ವ್ಯಭಿಚಾರ ದೋಷ ಇಲ್ಲ ಎಂಬತಕ್ಕಂಥದ್ದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಗಚ್ಚನ್ನಿತಿ ಅಂತ. ಬೆಲ್ಲಾಯಿತು, ಕೆಳಗಡೆ ಬೆಲ್ಲಾಯಿತು ಒಂದೆ, ಊಟಕ್ಕೆ ಬೆಲ್ಲಾಯಿತು ಒಂದೆ. 2 ಗಂಟೆಗೆ ಶುರು ಮಾಡೋಣ. ಹಾಂ ಹೌದು, ಅದೇ ಶಾಸ್ತ್ರವೇ ಇದು. ಅದಕ್ಕೆ ಲಕ್ಷಣ ಎಲ್ಲ ಇದೆ. ಹಾಂ ಎಲ್ಲ ದೋಷಕ್ಕೂ ಅದು